सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಆಚಾರ್ಯ ಶಂಕರಾಚಾರ್ಯರವರ ಪಾದಕ್ಕೂ ನಮಸ್ಕಾರ ಮಾಡಿಕೊಳ್ಳೋಣ. 8ನೇ ಶ್ಲೋಕ ಇವತ್ತು. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಆಚಾರ್ಯ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಅತ್ಯಂತ ವಿಚಿತ್ರವಾಗಿರೋ ಈ ಸಂಸಾರದ ಬಗ್ಗೆ ವಿವರ ಕೊಡ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತಲ್ವಾ? ಇನ್ನು ಸಂಸಾರನ ಅತ್ಯಂತ ವಿಚಿತ್ರ ಅಂತ ಹೇಳ್ತಾರ? ಅದೆಂಗೆ ಸಾಧ್ಯ? ಎಷ್ಟು ಆನಂದ, ಏನ್ ಚೆನ್ನಾಗಿದೆಯಲ್ವಾ? ಇದು ಯಾಕೆ ಅವ್ರಿಗೆ ವಿಚಿತ್ರವಾಗಿ ಕಂಡೈತಿ ಸಂಸಾರ ಅಂತ ಅನ್ಸುತ್ತಲ್ವಾ? ನೋಡೋಣ ಏನ್ ಹೇಳ್ತಾರೆ, ಕೇಳೋಣ. ಅವರು ಮೊದಲನೇ ಮಾತೆ ಹೇಳ್ಬಿಟ್ರು, ನಿನ್ನ ಹೆಂಡತಿ ಯಾರು, ನಿನ್ನ ಮಗ ಯಾರು, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀಯಾ? ಅತ್ಯಂತ ವಿಚಿತ್ರವಾಗಿರೋದು ಈ ಸಂಸಾರ. ಇದರ ಬಗ್ಗೆನೇ ನೀನು ಯಾವಾಗ್ಲೂ ನನ್ನ ಸಂಸಾರ ನನ್ನ ಸಂಸಾರ ಅಂತೀಯಲ್ವಾ? ಯಾವತ್ತಾದ್ರೂ ಈ ತತ್ವ ಚಿಂತನೆಯನ್ನ ಮಾಡಿದ್ದೀಯ ಸಹೋದರ ಅಂತ ಎಷ್ಟು ಪ್ರೀತಿಯಿಂದ ನಮ್ಮ ಕೈಯನ್ನ ಹಿಡ್ಕೊಂಡು, ನೋಡು ಈ ತರ ನಿನ್ಗೆ ಯಾರನ್ನ ಹೇಳಿದಾರ, ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿದ್ದವರು? ಯಾರ್ ನಿನ್ ಹೆಂಡತಿ ಅಂತ? ಯಾಕೆ ಹೇಳಿದ್ದವರು? ಯಾರ್ ನಿನ್ನ ಗಂಡ? ಯಾಕೆ ಹೇಳಿದ್ದು ಯಾರ್ ನಿನ್ನ ಮಗ ಅಂತ? ಇದೇ ಅಲ್ವಾ ನಾವು ಮಾಡೋದು ಯಾವಾಗ್ಲೂ. ಏನಂತ? ನನ್ನ ಗಂಡನಿಗೆ ನಾನಂದ್ರೆ ತುಂಬಾ ಪ್ರೀತಿ, ನನ್ನ ಹೆಂಡತಿ ಅಂದ್ರೆ ನನ್ಗೆ ತುಂಬಾ ಪ್ರೀತಿ, ನನ್ನ ಮಕ್ಕಳಂದ್ರೆ ಪಂಚ ಪ್ರಾಣ ಅಂತ ಅನ್ಬಿಡ್ತೀವಿ. ನಮ್ಮಮ್ಮ ನಮ್ಮಪ್ಪ ನನ್ನ ಕುಟುಂಬ ಎಲ್ಲರಿಗಿಂತ ಜಾಸ್ತಿ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಆಮೇಲೆ ನಮ್ಮ ತಾಯಿ ನಮ್ಮ ತಂದೆ ಬರೋದು ಅಲ್ವಾ ಅಮ್ಮ? ಯೋಚನೆ ಮಾಡಿ, ನನ್ನ ಹೆಂಡತಿ ಅಂತ ಅಷ್ಟೊಂದು ಹೇಳ್ತೀಯಲ್ವಾ? ನನ್ನ ಗಂಡ ಅಂತಾನೂ ಹೇಳ್ತೀವಲ್ವಾ? ಏನು ಎಲ್ಲಾ ಜನ್ಮದಲ್ಲೂ ಇವರೇ ನಿನ್ನ ಗಂಡ ನಿನ್ನ ಹೆಂಡತಿ ಆಗಿದಾರ? ಯಾಕೆ ಹೇಳಿ? ನಾವ್ ಇದೆಯಲ್ವಾ ಹೇಳೋದು, ನನ್ ಗಂಡನಿಗೆ ನಾನಿಲ್ಲ ಅಂದ್ರೆ ಆಗಲ್ಲ, ನಾನೇ ಅಡಿಗೆ ಮಾಡ್ಬೇಕು, ನಾನೇ ಬಡಿಸ್ಬೇಕು, ನಾನ್ ಇಟ್ಟಾಗ್ಲೇ ತಿನ್ನೋದು, ನನ್ನ ಎಲ್ಲೂ ಕಳಿಸೋದೇ ಇಲ್ಲ, ಅಷ್ಟು ಪ್ರೀತಿ ಅಂತ ಹೇಳ್ತೀವಲ್ವಾ? ಇಲ್ಲಿ ನಿನಗೆ ಮೈ ಹುಷಾರಿಲ್ದಿದ್ದಾಗ ನೀನು ಮಾಡೋದೇ ಇಲ್ಲ, ಅಡಿಗೆ ಬಡಿಸೋದೂ ಇಲ್ಲ ಅಂದ್ರೆ ಅವ್ರು ಊಟ ಮಾಡ್ತಾ ಇದ್ದಾರ? ನಾಷ್ಟ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಮಾಮೂಲಿಯಾಗೇ ಇದ್ದಾರಲ್ವಾ? ಮತ್ತೆ ನೀನ್ ಹೇಳ್ತೀಯಲ್ವಾ ನಾನಿಲ್ಲ ಅಂದ್ರೆ ಆಗೋದೇ ಇಲ್ಲ, ಅವ್ರಿಗೆ ಕಣ್ಣು ಮುಂದೆನೇ ಇರ್ಬೇಕು ಅಂತ. ಇಲ್ಲಿ ನಿನಗೆ ಮೈ ಹುಷಾರಿಲ್ದಿದ್ದಾಗ 1 ವಾರ ಪ್ರೀತಿಯಿಂದ ನೋಡ್ಕೋತಾರೆ, 15 ದಿವಸ ಪ್ರೀತಿಯಿಂದ ನೋಡ್ಕೋತಾರೆ, 20 ದಿವಸ ಆದ್ಮೇಲೆ ಮಾಮೂಲಿ ಎದ್ದು ಸಾಕಪ್ಪ ಈ ನರಕ, ಯಾವಾಗ್ಲೂ ಈ ಕಾಯಿಲೆ ಇದ್ದಿದ್ದೆ, ಇವಳು ಮುಖ ನೋಡಕ್ ಆಗಲ್ಲ ಅಂತ ಎದ್ದು ಹಂಗೆ ಹೋಗ್ತಾರಲ್ವಾ ಕೆಲ್ಸಕ್ಕೆ. ಮತ್ತೆ ನೀನ್ ಹೇಳ್ತೀಯ ನನ್ ಮೇಲೆ ತುಂಬಾ ಪ್ರೀತಿ 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 ಅಂತ. ಮತ್ತೆ ನೀನು ಅಷ್ಟು ಕಾಯಿಲೆಯಲ್ಲಿದ್ದಲ್ವಾ, ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ನ ನೋವನ್ನ ತಗೋಬೋದಾಗಿತ್ತಲ್ವಾ? ಅವರನ್ನು ತಗೊಂಡಿದ್ದಾರ? ಅದೇ ತರ ಅಷ್ಟೇ ಗಂಡಸರಿಗೂ ಹೇಳ್ತಾರೆ, ನನ್ನ ಹೆಂಡತಿ ಅಂತ ಹೇಳ್ತೀವಿ, ಗಂಡ
ಹೆಂಡತಿ ನನ್ನ ಗಂಡ ಅಂತ ಹೇಳ್ತಾರೆ. ನೀವು ಬಾಯಲ್ಲಿ ಹೇಳೋ ತರ ಜೀವನ ಪೂರ್ತಿ ನಡ್ಕೊಂಡಿದ್ದೀರಾ? ನಾನಿರೋವರೆಗೂ ನಿನ್ನ ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಡ್ತಾರೆ. ಇರೋವರೆಗೂ ಕಾಪಾಡ್ತಾ ಇದ್ದಾರ ನಮ್ಮನ್ನ? ಅವರ ಆಯಸ್ಸು ತೀರ್ತು ಅಂದ್ರೆ ಏನಾಯ್ತು? ಅವ್ರು ಹೋಗ್ಬಿಡ್ತಾರೆ ಅವರ ಸ್ವಂತ ಮನೆಗೆ. ಮತ್ತೆ ನೀನ್ ಹೇಳಿದ್ದಲ್ವಾ ಮದ್ವೆಯಲ್ಲಿ, ಇಲ್ಲ ಮದ್ವೆಗ್ ಮೊದ್ಲು ಲವ್ ಮಾಡೋವಾಗ್ಲು, ನಿನ್ನಂತೂ ಯಾವತ್ತೂ ಕೈ ಬಿಡೋದೇ ಇಲ್ಲ ನಾನು ಅಂತ. ಮತ್ತೆ ಈಗ ಹಠಾತ್ತಾಗಿ ಹೋಗ್ಬಿಟ್ಟಿದ್ದೀರಲ್ವಾ? ಎಲ್ಲಿ ನನ್ನ ಹೆಂಡತಿ ಅಂತೀಯಲ್ವಾ? ಎಲ್ಲಿ ನಿನ್ನ ಹೆಂಡತಿ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅತಿ ವಿಚಿತ್ರವಾಗಿರೋದು ಈ ಸಂಸಾರ ಅಲ್ವಾ ಅಮ್ಮ? ಯಾವಾಗ್ಲೂ ಹೋದ ಜನ್ಮದಲ್ಲೂ ಅವರೇ ನಿನ್ಗೆ ಹೆಂಡತಿ ಆಗಿದ್ರ, ಗಂಡನಾಗಿದ್ರ, ಅವರೇ ನಿನ್ನ ಮಕ್ಕಳಾಗಿದ್ರ. ಈ ಜನ್ಮದಲ್ಲೇನೋ ಇದು ಸತ್ಯ ಅಂತ ಹೇಳ್ತೀಯಮ್ಮ, ಇವರೇ ನನ್ನವರು ಅಂತ. ಬರೋ ಜನ್ಮದಲ್ಲೂ ಇವರೇ ಮತ್ತೆ ನಿನ್ಗೆ ಸಿಗ್ತಾರಾ ಅಂತ ನಂಬಿಕೆ ಆಯ್ತಾ? ನೋಡಿ, ಹೋದ ಜನ್ಮದಲ್ಲಿ ಏನಾಗಿತ್ತು ಅದು ನೆನಪಿಲ್ಲ, ಬರೋ ಜನ್ಮದಲ್ಲಿ ನನಗೆ ಇವರೇ ಸಿಗ್ತಾರಾ, ಇಷ್ಟೊಂದು ಪ್ರೀತಿ ಇಟ್ಕೊಂಡ್ ಬಿಟ್ಟಿದ್ದೀನಿ ಅಂದ್ರೆ ಅದೂನು ನಮ್ಗೆ ನಂಬಿಕೆನೇ ಇಲ್ಲ. ಈ ಜನ್ಮದನ್ನ ನೋಡ್ಕೊಂಡು ಅಯ್ಯೋ ನನ್ನ ಪ್ರೀತಿಯ ಗಂಡ, ನನ್ನ ಪ್ರೀತಿಯ ಹೆಂಡತಿ, ನನ್ನ ಮಕ್ಕಳು, ಅಮ್ಮ ತುಂಬಾ ಪ್ರೀತಿ ನನಗೆ ಅಂತ ನಾನು ಒಂದು ವಿಡಿಯೋದಲ್ಲಿ ಕೇಳಿದ್ದೆ. ಒಬ್ಬಮ್ಮ ಹೇಳ್ತಾ ಇದ್ರು, ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಮಕ್ಕಳು ಅಂದ್ರೆ ಪ್ರಾಣ, ಎಷ್ಟು ಪ್ರಾಣ ಅಂದ್ರೆ ಅವರು ಹತ್ಕೊಂಡ್ರೆ ನಮ್ಗಾಗಲ್ಲ ಸಹಿಸೋಕೆ. ಅದಕ್ಕೆ ನಾವು ಸ್ಕೂಲ್ಗೆ ಕಳಿಸಿಲ್ಲ, ಮನೆಯಲ್ಲೇ ಹೇಳ್ಕೊಟ್ಟಿದ್ದೀವಿ ವಿದ್ಯೆನೆಲ್ಲ ಅಂತ ಹೇಳಿದ್ರು. ಅಂದ್ರೆ ಸ್ಕೂಲ್ಗೆ ಹೋದ್ರೆ ಇನ್ನಲ್ಲಿ ಟೀಚರ್ಸ್ ಹೊಡಿಬಹುದು ಅಂತ ಅದೊಂದಿರ್ಬೋದು. ಇಲ್ಲ ಸ್ಕೂಲ್ಗೆ ಹೋಗುವಾಗ ಮಕ್ಕಳು ಮೊದ್ಲು ಹಠ ಮಾಡ್ತಾರಲ್ಲ, ನಾನು ಹೋಗಲ್ಲ ಅಂತ ಹತ್ಕೊಂಡು ಹೋಗ್ತಾರಲ್ವಾ, ಅದಕ್ಕೂ ಇರ್ಬೋದು. ಒಟ್ಟಲ್ಲಿ ಅವ್ರ ಮಕ್ಕಳು ಅಳಬಾರ್ದು ಅಂತ ಅವರು ಸ್ಕೂಲ್ಗೆ ಕಳಿಸ್ಲಿಲ್ವಂತೆ. ಅದೇ ತರ ನಾವು ಏನ್ ಮಾಡ್ತಾ ಇದ್ದೀವಿ, ನಾನು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ಇಷ್ಟೆಲ್ಲೇ ಸುತ್ತಾಗ್ತಾ ಇದ್ದೀವಿ. ಯಾವ ಜನ್ಮದಲ್ಲಿ? ಈ ಜನ್ಮ ಒಂದೇ ಅಲ್ಲ, ಪ್ರತಿ ಜನ್ಮದಲ್ಲೂ ಅಷ್ಟೇ. ಏನಪ್ಪಾ ಇದು ಈ ತರ ಅನ್ಸುತ್ತೆ. ಅದಕ್ಕೆ ಇದು ವಿಚಿತ್ರ ಸಂಸಾರನ ಅಂತ. ನಿಜ ಅಲ್ವಾ ಅಮ್ಮ? ಈ ಸಂಸಾರ ವಿಚಿತ್ರ ಇಲ್ಲ ಅಂದಿದ್ರೆ ನೋಡಿ, ಅಯ್ಯೋ ಎಷ್ಟು ಪುಣ್ಯ ಮಾಡಿದ್ದೆಪಾ, ಇಂಥ ಗಂಡ ಸಿಗ್ಬೇಕಾದ್ರೆ, ಇಂಥ ಮಕ್ಕಳು ಸಿಗ್ಬೇಕಾದ್ರೆ ಅಂತ ಹೇಳ್ತೀವಿ. ಅದೇ ಅವ್ರ ಏನನ್ನ ನಮ್ಗೆ ಬೈದು ನಮ್ಗೆ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಮತ್ತೆ ನಾವೇ ಹೇಳ್ತೀವಿ, ಏನ್ ಪಾಪ ಮಾಡಿದ್ಯಪ್ಪಾ, ಇಂಥ ಗಂಡ ಇಂಥ ಮಕ್ಕಳು ಸಿಗ್ಬೇಕಾದ್ರೆ ಅಂತ. ಅದನ್ನು ನಾವೇ ಹೇಳ್ತೀವಿ. ಈಗ ನೀವೇ ಹೇಳಿ ಅಮ್ಮ, ಈ ಸಂಸಾರ ವಿಚಿತ್ರ ಅಲ್ವಾ? ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಇದೇ ಅಲ್ಲಮ್ಮ, ನಮ್ಮ ಒಳಗಡೆ ಐತಲ್ವಾ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋ ಈ ಯೋಚನೆನೂ ಒಂದು ಸಂಸಾರನೇ. ಇಲ್ಲಿ ಹೊರಗಡೆ ಈ ಸಂಸಾರದಿಂದ ನಮ್ಗೆ ನೆಮ್ಮದಿ ಇಲ್ಲ. ಅವ್ರು ಚೆನ್ನಾಗಿದ್ದಾಗ ಮನಸ್ಸು ಆನಂದವಾಗಿರ್ತೈತೆ, ಚೆನ್ನಾಗಿಲ್ಲ ಅಂದ್ರೆ ದುಃಖ ಆಗುತ್ತೆ. ಈ ಒಳಗಿನ ಸಂಸಾರ, ಈ ಯೋಚನೆಗಳು ನಿಮ್ಮನ್ನ ಆನಂದವಾಗಿರಕ್ಕೆ ಬಿಡುತ್ತಾ? ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾನೇ ಇದೆ. ಒಳಗಡೆ ಸಂಸಾರ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವನ್ನೆಲ್ಲ ಇಟ್ಕೊಂಡು ನಾವು ನೆಮ್ಮದಿಯಿಂದ ಇರಕ್ಕಾಗುತ್ತಾ? ಅದಕ್ಕೆ ವಿಚಿತ್ರ ಸಂಸಾರ ಅಂತ ಹೇಳಿದ್ದು ಆಚಾರ್ಯರು. ಹೊರಗಡೆ ಈ ಸಂಸಾರ, ಒಳಗಡೆ ಈ ವಿಕಾರಗಳ ಸಂಸಾರ. ಈ ಎರಡರಿಂದ ನಾವು ಆನಂದವಾಗಿರಕ್ಕಾಗ್ತಾನೇ ಇಲ್ಲ. ಅದು ಹಂಗಿರ್ಲಿ, ಇದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದೀವಲ್ವಾ. ನಾನು ಈ ಜನ್ಮದಲ್ಲಿ ಈ ಗಂಡನೇ ಪ್ರೀತಿ, ನನಗೆ ಈ ಮಕ್ಕಳೇ ಪ್ರೀತಿ, ಈ ಹೆಂಡತಿನೇ ಪ್ರೀತಿ ಅಂತ ಆಯ್ತೀವಲ್ವಾ. ಮತ್ತೆ ಇಷ್ಟು ಪ್ರೀತಿ ಇದ್ದವರು ಅವ್ರಿಗೇನ ನಿಮ್ಮ ಭಾಗಸ್ವಾಮಿಗೆ ಏನನ್ನ ಆಯ್ತು ಅಂದ್ರೆ ಅಷ್ಟು ಪ್ರೀತಿ ಯಾಕೆ ನೋಡ್ಸಲ್ಲ? 2 ತಿಂಗಳು 3 ತಿಂಗಳು ಸೇವೆ ಮಾಡ್ತೀರಾ, ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ. ಮತ್ತೆ ಸೇವೆ ಮಾಡ್ತಾನೆ ಇರ್ಬೇಕು ಅಂದ್ರೆ ಮನಸ್ಸು ಬರ್ತೀತ? ಏನನ್ನ ತುಂಬಾ ಕೆಟ್ಟದ್ದೇ ಆಯ್ತು ಅನ್ಕೊಳ್ಳಿ, ಆಘಾತಗಳು ನಮ್ಮ ಜೀವನದಲ್ಲಿ,
ಆಕ್ಸಿಡೆಂಟ್ ಆಯ್ತು, ಏನೋ ಆಯ್ತು, ಇದೇ ಪ್ರೀತಿಯಿಂದ ಸೇವೆ ಮಾಡ್ತೀರಾ ನಿಮ್ಮ ಹೆಂಡತಿಗೆ ಆಗ್ಲಿ ನಿಮ್ಮ ಗಂಡನಿಗಾಗ್ಲಿ ನೀವು? ನಾನು ನೈಟ್ ಅಲ್ಲಿ ಮಾತ್ರ ಮನೆಗೆ ಹೋಗ್ಬೇಕಪ್ಪ, ನನಗೆ ಮನೆಯಲ್ಲಿ ಮಲ್ಕೊಂಡ್ರೇನೆ ಸಮಾಧಾನ, ಪಕ್ಕದಲ್ಲಿ ನಮ್ಮ ಯಜಮಾನ್ರು ಇರ್ಬೇಕು, ನನಗೆ ಹೆಂಡತಿ ಇರ್ಬೇಕು, ಅವಾಗ್ಲೇ ನಿದ್ದೆ ಬರೋದು ಅಂತ ಹೇಳ್ತೀರಲ್ವಾ? ಮತ್ತೆ ಅವ್ರಿಗೆ ಮೈಗೆ ಹುಷಾರಿಲ್ದಿದ್ದಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ಯಾಕೆ ಅವ್ರ ಪಕ್ಕದಲ್ಲೇ ಹೋಗಿ ಮಲ್ಕೊಳ್ಳಲ್ಲ? ಅವ್ರಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತ. ಅವಾಗ ಎಲ್ಲೋಯ್ತು ನಿಮ್ದು ಪ್ರೀತಿ? ಕರೋನಾ ಟೈಮಲ್ಲಿ ನೋಡ್ಕೊಳ್ಳಿ, ಯಾರ ಪ್ರೀತಿ ಎಷ್ಟು ಗಟ್ಟಿ ಅಂತ ಗೊತ್ತಾಯ್ತಲ್ವಾ? ಯಾರು ಕರೋನಾ ಬಂದಿದೆ ಅಂದ್ರೆ ಅವರ ಹತ್ರಕ್ಕೆ ಹೆಂಡತಿ ಹೋಗ್ತಾ ಇರ್ಲಿಲ್ಲ, ಗಂಡ ಹೋಗ್ತಾ ಇರ್ಲಿಲ್ಲ, ಮಕ್ಕಳು ಹೋಗ್ತಾ ಇಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕಂತೂ ಕೆಲವರಂತೂ ನೋಡೇ ಇಲ್ಲ, ಹಾಸ್ಪಿಟಲ್ ಅವರೇ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಇಷ್ಟು ಪ್ರೀತಿ ನಾನಂದ್ರೆ ಅಂತ ಹೇಳ್ತೀಯಲ್ವಾ? ಎಲ್ಲೋಯ್ತು ಪ್ರೀತಿ? ಇಷ್ಟೆಲ್ಲಾ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಟ್ಟಿದಾರಲ್ವಾ ನಿಮ್ ಯಜಮಾನ್ರು, ಎಷ್ಟು ಆಸ್ತಿ. ಮತ್ತೆ ಅವ್ರಿಗೆ ಅಂತ ದೊಡ್ಡ ಕರೋನಾ ಬಂದಾಗ ಎಲ್ಲಿ ಹೋಗಿ ನೀವು ಸೇವೆ ಮಾಡ್ಲಿಲ್ಲ? ಯಾಕೆ ನೀವು ಅವರ ಅಂತ್ಯ ಸಂಸ್ಕಾರಕ್ಕೂ ಹೋಗ್ಲಿಲ್ಲ? ಸಾಯೋ ಟೈಮಲ್ಲಿ ಹಿಂಗ ಕೈ ಹಿಡ್ಕೊಂಡು ಅಳಕ್ಕಾಗ್ಲಿಲ್ಲ. ಅದಕ್ಕೆ ಇದನ್ನ ವಿಚಿತ್ರ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ನಾವ್ ಅನ್ಕೊಂಡಿದ್ದು ಒಂದೇ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ, ಪ್ರೀತಿ 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 ಅಂತ. ಆ ಪ್ರೀತಿಯ ಹಿಂದೆ ಇಂಥ ಆಘಾತಗಳೆಲ್ಲ ಆದಾಗ ಆ ಪ್ರೀತಿ ಅನ್ನೋದು ಹೋಗ್ಬಿಡ್ತಿದೆ. ಅದಕ್ಕೆ ಈ ಸಂಸಾರ ಅತಿ ವಿಚಿತ್ರ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇದು ಗೊತ್ತಾಗೋದೇ ಇಲ್ಲ. ಚೆನ್ನಾಗಿದ್ದಾಗ ಆಹಾ ಏನು ಪುಣ್ಯ ನನ್ ಸಂಸಾರ ಅಂತೀವಿ. ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಂತ ಕರ್ಮ ಮಾಡಿದ್ದೆ ನನ್ನ ಸಂಸಾರ ಅಂತ ಹೇಳ್ತೀವಿ. ವಿಚಿತ್ರ ಅಲ್ವಾ ಇದು? ಇಂಥ ವಿಚಿತ್ರವಾದ ಸಂಸಾರನ ಇಟ್ಕೊಂಡು ನೀನು ಎಷ್ಟು ಹೆಮ್ಮೆ ಪಡ್ತಾ ಇದೀಯಲ್ವಾ? ಇಂಥ ಹೆಂಡತಿ, ಇಂಥ ಗಂಡ, ಇಂಥ ಮಕ್ಕಳು, ಇಂಥ ಪುಣ್ಯ ಇವೆಲ್ಲಾ ಸಿಕ್ಕಿ ನೀನು ಅನುಭವಿಸ್ಬೇಕಾದ್ರೆ ಆ ಪರಮಾತ್ಮನ ಕೃಪೆ ಇರ್ಬೇಕು ಅಂತ ಯಾಕೆ ನಿನ್ಗೆ ಗೊತ್ತಾಗ್ತಾ ಇಲ್ಲ? ಆ ಗೋವಿಂದನ ಕರುಣೆಯಿಂದ ನಾನು ಇಷ್ಟು ಚೆನ್ನಾಗಿದ್ದೇನೆ, ಇಲ್ಲ ಅಂದಿದ್ರೆ ನನ್ ಕೈನಲ್ಲಿ ಆಗ್ತಾ ಇತ್ತಾ ಅಂತ ಯಾವತ್ತಾದರೂ ನಿನಗೆ ಗೋವಿಂದನ್ ಕಡೆ ಮನಸ್ಸು ಹೋಗಿದ್ಯಾ? 24 ಗಂಟೆನು ಬೆಳಿಗ್ಗೆ ಎದ್ದಾಗ್ಲಿಂದ ಮಲಗೋವರೆಗೂ ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಇಷ್ಟು ಬಿಟ್ಟು ನೀನು ಇನ್ನೊಂದು ಯೋಚನೆ ಗೋವಿಂದನ್ ಕಡೆ ಮನಸ್ಸು ಕೊಟ್ಟಿದೀಯಾ? ಕೊಟ್ಟಿದ್ದೀವಿ. ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ಪೂಜೆ ಮಾಡ್ತೀನಲ್ವಾ? ಏನು ದೀಪ ಹಚ್ಚಿ ಪೂಜೆ ಮಾಡೋವಾಗ ಏನಕ್ಕೆ ನೀನ್ ದೀಪ ಹಚ್ಚಿ ಪೂಜೆ ಮಾಡೋದು? ನನ್ನ ಹೆಂಡತಿನ, ನನ್ನ ಗಂಡನ್ನ, ನನ್ನ ಮಕ್ಕಳನ್ನ ಚೆನ್ನಾಗ್ ಕಾಪಾಡು, ನನ್ನ ಕುಟುಂಬನ ಚೆನ್ನಾಗ್ ಕಾಪಾಡು. ಇಷ್ಟು ಬಿಟ್ಟು ಬೇರೆ ಇನ್ನೇನಾದ್ರೂ ಹೇಳ್ತೀಯಾ? ಗೊತ್ತಿದ್ರೆ ಅಲ್ವಾ ಹೇಳೋದಿಕ್ಕೆ? ಭಗವಂತ ನಿನ್ನ ಕರುಣೆಯಿಂದ ಈ ದಿವಸ ಎಲ್ಲ ಚೆನ್ನಾಗಾಯ್ತು, ನಿನಗೆ ಧನ್ಯವಾದಗಳಪ್ಪ, ಬೇರೆಯವ್ರ ತರ ನಮ್ಗೆ ಯಾವುದು ನೋವಾಗ್ಲಿಲ್ಲ ಅಂತ ಥ್ಯಾಂಕ್ಸ್ ಹೇಳಿದೀಯಾ ಮಲ್ಕೊಳ್ಳುವಾಗ? ಇಲ್ವೇ ಇಲ್ಲ. ನಾನು ಕಷ್ಟಪಟ್ಟಿದ್ದೀನಿ, ನಾನ್ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ನನ್ನ ಕುಟುಂಬನ, ಅದಕ್ಕೆ ನಾವು ಆನಂದವಾಗಿದ್ದೀವಿ. ಈ ತರ ಯೋಚನೆ ಮಾಡೋದೇ ವಿಚಿತ್ರ ಅಲ್ವಮ್ಮ? ಆ ವಿಚಿತ್ರವಾದಂತ ಪರಮಾತ್ಮನ್ನ ತಿಳ್ಕೋಬೇಕಲ್ವ ನಾವು? ಇಷ್ಟೆಲ್ಲಾ ಮಾಡ್ತಾ ಇದ್ದಾನಲ್ವಾ ಅವನು? ಒಂದು ಕ್ಷಣಕ್ಕೆ ಸುಖ ಅವನಿಂದ, ಒಂದು ಕ್ಷಣಕ್ಕೆ ದುಃಖ. ಏನದು ವಿಚಿತ್ರನ ಅದ್ ತಿಳ್ಕೋಬೇಕಲ್ವಾ? ಅಚಿತ್ತವಾದಂತ ಪರಮ ಗೋವಿಂದನ್ನ ಅಂತ ಯಾವತ್ತಾದ್ರೂ ಬಂದಿದೆಯಾ ನಿಮ್ಗೆ ಯೋಚನೆ? ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಯಜಮಾನ್ರು ನಮ್ ಬರ್ತಡೇ ಇತ್ತಲ್ವಾ, ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಾ ಪಾರ್ಟಿ ಕೊಡ್ಸಿದ್ರು, ಎಷ್ಟು ಒಳ್ಳೆಯವರಪ್ಪ ಅಂತ ಹೇಳ್ತೀವಿ. ಮತ್ತೆ ನಾಳೆ ಏನು ಇದ್ದಕ್ಕಿದ್ದಂಗೆ ಮಕ್ಕಳಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಕೋಪ ಬಂದ್ಬಿಡ್ತಿದ್ದೆ. ಎಲ್ಲೋಯ್ತು ನಿನ್ನೆ ಪ್ರೀತಿ? ನಮ್ಮ ಯಜಮಾನ್ರು ಒಳ್ಳೆಯವರಂದಿದ್ದು, ನಾನೇ ಕರ್ಕೊಂಡು ಹೋಗ್ಬೇಕು, ನಾನೇ ಜವಾಬ್ದಾರಿನ ತಂದೆಯಾಗಿ ನಿಮಗಿಲ್ವಾ? ಎಷ್ಟು ಮಾತಾಡ್ತೀವಲ್ವಾ ನೋಡಿ. ಕ್ಷಣಕ್ಕೂ ಬದಲಾವಣೆ ಆಗ್ತಾನೇ ಇರುತ್ತೆ ಈ ಸಂಬಂಧಗಳು. ಆ ಸಂಬಂಧಗಳ ಮೇಲೆ ಇಟ್ಟಿರೋ ಗೌರವ
ಇದೆಲ್ಲಾ ಯೋಚನೆ ಮಾಡಿದ್ರೆ ವಿಚಿತ್ರವಾದ ಸಂಬಂಧನೇ ಇದು. ಹೋದ ಜನ್ಮದಲ್ಲಿ ನನ್ನ ಹೆಂಡತಿ ನೀನೇ ಆಗಿದ್ದಿ ಅಂತ ಗೊತ್ತಿಲ್ಲ, ನನ್ನ ಗಂಡ ನೀನೇ ಆಗಿದ್ದಿ ಅಂತ ಗೊತ್ತಿಲ್ಲ, ಮಕ್ಕಳು ನೀನೇ ಆಗಿದ್ದಿ ಅಂತ ಗೊತ್ತಿಲ್ಲ. ಅಂದ್ರೇನು, ಮತ್ತೆ ಈ ಜನ್ಮದಲ್ಲಿ ನನ್ನ ಜೀವನ ಪೂರ್ತಿ ಇರ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಇದೆಯಮ್ಮ, ನಾನು ಸತ್ತ ಮೇಲೆ ನನ್ನ ಹೆಂಡತಿ ಸಾಯ್ತಾಳೆ, ಅದುವರೆಗೂ ನನ್ನ ಕಾಪಾಡ್ತಾಳೆ ಅಂತ ಇದೆಯಾ? ನನ್ನ ಮಕ್ಕಳು ನನ್ನ ಪೂರ್ತಿ ಕಾಪಾಡ್ತಾರೆ, ನಾನು ಹೋದ್ಮೇಲೆನೆ ಅವರು ಹೋಗೋದು ಅಂತ ಇದೆಯಾ? ನನ್ನ ಗಂಡ ನನ್ನ ಕಾಪಾಡ್ತಾನೆ, ಕೈ ಬಿಡೋದೇ ಇಲ್ಲಪ್ಪ, ಎಂತ ಒಳ್ಳೆ ಗವರ್ಮೆಂಟ್ ಜಾಬ್ ಇದೆ, ನಾವ್ ಆನಂದವಾಗಿದ್ದೀವಿ, ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ನೆಮ್ಮದಿ, ನನಗೆ ಚೆನ್ನಾಗ್ ಕಾಪಾಡ್ತಾರೆ ಅಂತ. ಮತ್ತೆ ನೆಕ್ಸ್ಟ್ ಮಂತ್ ಬಂದು ಹೇಳ್ತಾರೆ, ಅಮ್ಮ ತೀರೋಗ್ಬಿಟ್ರು ಅವರು, ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಅಲ್ಲಿ ಅಂತ. ಮತ್ತೆ ನೀನೇ ಹೇಳಿದಲ್ಲಮ್ಮ, ಎಷ್ಟು ಪುಣ್ಯ ನನ್ಗೆ ಇಂಥ ಗಂಡ ಸಿಕ್ಕಿ, ಎಷ್ಟ್ ಚೆನ್ನಾಗಿ ಒಳ್ಳೆ ಸಂಬಳ ಬರ್ತಾ ಇದೆ, ಮಕ್ಕಳು ಒಳ್ಳೆಯವರು, ಚೆನ್ನಾಗ್ ಓದ್ತಾ ಇದ್ದಾರೆ, ನೆಮ್ಮದಿ ನನಗೆ ಅಂತ. ಒಂದು ತಿಂಗಳಿಗೆ ನೆಮ್ಮದಿ ಎಲ್ಲೋಯ್ತು ನಿಂದು? ಇವಾಗ ಏನ್ ಹೇಳ್ತಾ ಇದೀಯಾ? ಹೆಂಗ್ ಜೀವನ ಮಾಡ್ಲಿ, ಅವ್ರಿಲ್ಲ ಅಂತ ಅಳ್ತಾ ಇದೀಯಲ್ವಾ? ಆಶ್ಚರ್ಯ ಆಗುತ್ತೆ. ಭಗವಂತನ ನಿರ್ಣಯಗಳನ್ನು ತಿಳ್ಕೊಳ್ಳದೆ, ಭಗವಂತ ಅಂದ್ರೆ ಯಾರು ಅಂತ ತಿಳ್ಕೊಳ್ಳದೆ, ನಾನೇ ನನ್ನ ಮನಸ್ಸು ಹೆಂಗೆ ಹೋಗುತ್ತೋ ಅದೇ ತರ ಯೋಚನೆ ಮಾಡ್ಕೊಂಡು ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮೊದಲು ತಿಳ್ಕೋಬೇಕು, ಏನ್ ಗೊತ್ತಾ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು, ಅವ್ರು ಯಾವಾಗ್ಲೂ ನನ್ನ ಬಿಟ್ಟೋಗಲ್ಲ, ಇವೆಲ್ಲ ಹೊರಗಡೆ ಹುಡುಕಕ್ ಹೋಗ್ಲೇಬಾರದು. ನಮ್ಮ ಮನಸ್ಸನ್ನ ನಾವು ನೋಡ್ಕೋಬೇಕು ಯಾವಾಗ್ಲೂನು. ಯಾರು ಪ್ರೀತಿ ಕೊಟ್ರು ನಾನ್ ಹೆಂಗಿರ್ಬೇಕು, ಯಾರು ಪ್ರೀತಿ ಕೊಡ್ಲಿಲ್ಲ ಅಂದ್ರೆ ನಾನ್ ಹೆಂಗಿರ್ಬೇಕು, ನನ್ನನ್ನ ಕಾಪಾಡೋದು ಗೋವಿಂದ ಒಬ್ಬನೇ ಅಂತ ಬರ್ಬೇಕು ಮನ್ಸಲ್ಲಿ. ನೋಡಿ ಎಷ್ಟು ಜನ ಹೆಂಡತಿಗಳು ಆಗ ಸಪ್ತಪದಿ ಮದುವೆಯಲ್ಲಿ ಸಪ್ತಪದಿ ತುಳಿಯುವಾಗ ಏನ್ ಹೇಳ್ತಾರೆ, ಜೀವನ ಪೂರ್ತಿ ನನ್ನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿರ್ತಾರಲ್ವಾ. ಇಲ್ಲಿ 2 ವರ್ಷಕ್ಕೆ ಗಂಡ ತೀರೋಗ್ಬಿಡ್ತಾರೆ, 1 ವರ್ಷಕ್ಕೆ ಹೆಂಡತಿ ತೀರೋಗ್ಬಿಡ್ತಾರೆ, ಮಕ್ಕಳೆಲ್ಲ ಹುಟ್ಟುತ್ತಾರೆ, ಚೆನ್ನಾಗಿ ವೃದ್ಧಿಯಲ್ಲಿ ಬರ್ತಾ ಇದ್ದಂಗೆ ತೀರೋಗ್ಬಿಡ್ತಾರೆ. ಅಯ್ಯೋ ಎಷ್ಟು ಕಷ್ಟಪಟ್ಟು ಬೆಳೆಸ್ದೆ, ಕೈಗ್ ಬರೋ ಟೈಮ್ಗೆ ಭಗವಂತ ಕಿತ್ಕೊಂಡ್ಬಿಟ್ನಲ್ವಾ ನನ್ನ ಮಕ್ಕಳನ್ನ, ಭಗವಂತ ನನ್ನ ಗಂಡನ್ನ ತಗೊಂಡ್ಬಿಟ್ನಲ್ವಾ. ಎಷ್ಟು ಜನ ಅಳ್ತಾ ಇಲ್ಲ ಹೇಳಿ? ಕೆಲವರಂತೂ ಎಷ್ಟು ಪಾಪ ರೋದನೆ. ಭಗವಂತನಿಗೆ ನಾನು ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದೀನಿ, ಫೋನ್ ಬಂತು, ಫೋನಲ್ಲಿ ಹೇಳಿದ್ರು, ಇಲ್ಲ ನಿಮ್ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ ಬಿಟ್ಟಿದ್ದಾರೆ ಅಂತ. ಮತ್ತೆ ಭಗವಂತ ಎಲ್ಲಿದ್ದಾನೆ ಅವನು? ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ನನ್ ಗಂಡ ಹೋಗ್ಬೇಕಂದ್ರೆ ಅವನು ಭಗವಂತ ಅಲ್ಲ, ಅವನು ಕಲ್ಲು ಅಂತ ಹೇಳಿ ಇವತ್ತಿಗೂ ಪೂಜೆ ಮಾಡ್ತಾ ಇಲ್ಲ. ಅದೇ ನೀವು ಈ ತತ್ವ ಚಿಂತನೆಯನ್ನ ಮಾಡಿದ್ದಿದ್ರೆ ಈ ತರ ಎಲ್ಲ ನಿಮ್ಮ ಮನಸ್ಸು ಈ ಕೆಳಗಡೆ ಹೋಗ್ತಾ ಇತ್ವಾ? ಅಲ್ಲಿ ಯಾರ ಮನೆಯಲ್ಲಿ ಸಾವಿಲ್ಲ, ಅವ್ರ ಮನೆಯಲ್ಲಿ ಸ್ವಲ್ಪ ವಯಸ್ಸಾದ್ಮೇಲೆ ಹೋಗ್ಬೋದು, ನನ್ ಮನೆಯಲ್ಲಿ ವಯಸ್ಸಿದ್ದಂಗ್ಲೇ ಹೋಗಿದ್ದಾರೆ, ಅವನ ನಿರ್ಣಯದಂತೆ ನಮ್ಮ ಜೀವನ ಆಗುತ್ತೆ ಅನ್ನೋ ಧೈರ್ಯ ಬರ್ತಾ ಇತ್ತು ಈ ತತ್ವ ಚಿಂತನೆಯಲ್ಲಿ. ಆ ಚಿಂತನೆ ಇಲ್ಲಿದ್ದಾಗ ಏನಾಗುತ್ತೆ, ಇದೇ ತರ ಭಗವಂತ ಎಲ್ಲಿದ್ದಾನೆ, ಇದ್ದಿದ್ರೆ ನನಗೆ ಯಾಕೆ ಈ ತರ ಕಷ್ಟ ಕೊಡ್ತಾ ಇದ್ದ, ನಾನೆಷ್ಟು ಪುಣ್ಯ ಮಾಡಿದ್ದೆ, ಎಲ್ಲೋಯ್ತು ನಂದು ಪುಣ್ಯ. ಇವೆಲ್ಲ ವಿಚಿತ್ರವಾದ ಸಂಸಾರ. ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಗಂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾನೆ, ಭಗವಂತನ ಕರುಣೆ, ಮಕ್ಕಳು ಚೆನ್ನಾಗಿ ವೃದ್ಧಿ ಬರ್ತಾ ಇದ್ದಾರೆ, ಭಗವಂತನ ಕರುಣೆ, ನಾನಿಷ್ಟು ಆರೋಗ್ಯವಾಗಿದ್ದೀನಿ, ಅವನ ಕರುಣೆ, ಅವನ ಕರುಣೆಯಿಂದಾನೇ ನಾನು ಆನಂದವಾಗಿದ್ದೀನಿ ಅನ್ನೋದು ಬರಬೇಕು ನಮ್ಗೆ. ನನ್ನಿಂದ ನನ್ನ ಕುಟುಂಬದಿಂದಾನೇ ನನಗೆ ಆನಂದ ಆರೋಗ್ಯ ಅನ್ನೋದು ಅಲ್ಲ ಅಮ್ಮ. ಈ ಇಡೀ ಭೂಮಂಡಲವನ್ನೆಲ್ಲ ಕಾಪಾಡ್ತಾ ಇರೋ ಒಂದು ಶಕ್ತಿ ಐತಿ, ಆ ಶಕ್ತಿಗೆ ನಾನು ಗೋವಿಂದ ಅಂತೀನಿ, ನೀನು ಕೃಷ್ಣ ಅಂತೀಯ, ಇನ್ನೊಬ್ರು ಕಾಳಿ ಅಂತಾರೆ. ಈ ತರ ನಿನ್ನ ಮನಸ್ಸಲ್ಲಿ ವಿಶಾಲವಾಗಿ ಬಂತು ಅಂದಾಗ
ಆಗ ನಿನಗೆ ಗೊತ್ತಾಗುತ್ತೆ ನನ್ನ ಪ್ರಾರಬ್ಧದಲ್ಲಿ ಏನೇನಿದೆಯೋ ಅದನ್ನ ನಾನು ಅನುಭವಿಸಬೇಕು ಅಂತ. ಒಂದು ಸಲ ಗಂಡ ಹೆಂಡತಿ ತುಂಬಾ ಪ್ರೀತಿವಂತರು. ಅವ್ರ ಮಗು ಸತ್ತು ಹೋಗ್ಬಿಡ್ತಿದೆ. ಆ ಅಮ್ಮ ಅಪ್ಪ ಇಬ್ಬರು ತುಂಬಾ ದುಃಖ ಪಡ್ತಾರೆ. ಒಂದ್ಸಲ ಏನು ಆ ಅಪ್ಪಗಂತೂ ಗಂಡಸರು ಬೇಗ ಹೊರಗಡೆ ಬರ್ತಾರಲ್ವಾ, ಸ್ವಲ್ಪ ದುಃಖ ಕಮ್ಮಿ ಆಗುತ್ತೆ. ಅಮ್ಮನಿಗೆ ದುಃಖ ಕಡಿಮೆ ಆಗ್ತಾನೇ ಇಲ್ಲ, ಯಾಕಂದ್ರೆ ಎತ್ತ ತಾಯಿ ಅಲ್ವಾ, ಅದು ಒಂದು. ಎರಡನೇದು, ಗಂಡನ ದುಃಖ ಕಡಿಮೆ ಆಗ್ತಾ ಇದೆಯಲ್ವಾ, ಅದು ಒಂದು ಚಿಂತೆ ಅಮ್ಮನಿಗೆ. ಅವ್ರಿಗೂ ಮಗ, ನನಗೂ ಮಗ, ಅವ್ರು ಯಾಕೆ ಇಷ್ಟು ಅಳ್ತಾ ಇಲ್ಲ, ನಾನು ಇನ್ನೂ ಅಳ್ತಾ ಇದ್ದೀನಿ ಅಂತ ಕೇಳ್ತಾಳೆ ಗಂಡನ್ಗೆ. ಅಲ್ಲ, ಮಗ ಸತ್ತಿನ 15 ದಿವಸ ಆಯ್ತು, ನಾನು ಇನ್ನೂ ದುಃಖದಿಂದ ಹೊರಗಡೆ ಬಂದಿಲ್ಲ, ನೀವೇನ್ ಅಷ್ಟು ಬೇಗ ಹೊರಗಡೆ ಬಂದ್ಬಿಟ್ಟಿದ್ದೀರಲ್ಲ ಅಂತ. ಅದಕ್ಕೆ ಆಯಪ್ಪ ಹೇಳ್ತಾನೆ, ನೋಡಿ ನನಗೂ ಪ್ರೀತಿ ಇದೆ, ಮಗನ ಮೇಲೆ ಯಾಕೆ ಪ್ರೀತಿ ಇಲ್ವಾ? ಮೊನ್ನೆ ರಾತ್ರಿ ಒಂದು ಕನಸು ಬಂತು ನನಗೆ. ಕನಸಲ್ಲಿ ನನಗೆ 5 ಜನ ಮಕ್ಕಳು, 5 ಜನ ಮಕ್ಕಳಿಗೂ ಏನೋ ರೋಗ ಬಂದು ಸತ್ತು ಹೋಗ್ಬಿಟ್ರು. ತುಂಬಾ ಅಳ್ತಾ ಇದ್ದಂಗೆ ಕನಸು ಬಂತು. ನಾನು ಕನಸಿಂದ ಎಚ್ಚೆತ್ತ ಮೇಲೆ ನನ್ಗನ್ನಿಸ್ತು, ಇದೇನಿದು ಜೀವನ ಅಂತ. ಇವಾಗ ನೀನೇ ಹೇಳಮ್ಮ, ಈಗ 15 ದಿವಸ ಹಿಂದೆ ಸತ್ತೋಗಿದ್ದ ಮಗನಿಗೋಸ್ಕರ ಆಳಲ್ಲ, ಇಲ್ಲ ರಾತ್ರಿ ಕನಸಲ್ಲಿ ಸತ್ತೋದಲ್ಲ ಆ ಮಕ್ಕಳಿಗೋಸ್ಕರ ಆಳಲ್ಲ ಅಂತ ಕೇಳ್ತಾನೆ. ನೋಡಿ, ತತ್ವ ಚಿಂತನೆಯಲ್ಲಿದ್ದಾಗ ಈ ತರ ನಮ್ಗೆ ವಿಶಾಲವಾದ ಭಾವನೆ ಬರ್ತಿದೆ. ಈ ತತ್ವ ಚಿಂತನೆ ಕಡೆ ಹೋಗ್ದಿದ್ದಾಗ ಇದನ್ನೇ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತೀವಿ. ಸರಿ, ನೀನ್ ಇಷ್ಟು ಅಳ್ತಾ ಇದೆಯಲ್ವಾ, ನನ್ ಮಗ ನನ್ ಮಗ ನನ್ ಮಗ ಅಂತ, ಹೋಗ್ಲಿ ಬಿಟ್ಬಿಡಮ್ಮ, ಬರೋ ಜನ್ಮದಲ್ಲಿ ಅವನೇ ನಿನ್ ಮಗನಾಗಿ ಹುಡ್ತಾನೆ ಅಂತ ನಂಬಿಕೆ ಆಯ್ತಾ? ಇಷ್ಟೊಂದು ಪ್ರೀತಿ ನನ್ ಮೇಲೆ, ನನ್ ಗಂಡನ್ಗೆ ಅಂತೀಯ, ಇವರೇ ಬರೋ ಜನ್ಮದಲ್ಲೂ ನಿನ್ನ ಪ್ರೀತಿಯಿಂದಾನೇ ಗಂಡನಾಗಿ ನೋಡ್ಕೋತಾರೆ ಅಂತ ನಂಬಿಕೆ ಇದೆಯಾ? ಇವ್ಯಾವು ನಂಬಿಕೆ ಇಲ್ಲ ನಮ್ಗೆ. ಅಂದ್ರೇನು, ಅಮ್ಮ ನನ್ನ ಸಂಸಾರ ಅಂತ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೀವಿ. ಆ ಗಟ್ಟಿಯಾಗಿ ಅಲ್ಲಿ ಇಟ್ಕೊಳ್ಳೋ ಜೊತೆಯಲ್ಲಿ ಈ ಗೋವಿಂದನ್ನು ಸೇರಿಸ್ಕೋಬಹುದಲ್ವಾ? ಅವಾಗ ಏನ್ ಮಾಡ್ತಾನೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಾಮೋಹನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾನೆ. ಈ ತರ ನಾವು ಯಾವಾಗ ಈ ಸಂಸಾರ ಸತ್ಯ ಅಲ್ಲ, ಆ ಭಗವಂತ ಒಬ್ಬನೇ ಸತ್ಯ, ಅವನ್ನ ತಿಳ್ಕೊಂಡ್ರೆ ಈ ಸಂಸಾರನ ಆನಂದವಾಗಿ ಮಾಡಬಹುದು. ಅದುವರೆಗೂ ಇಂಥ ದುಃಖ ತಾಪದಿಂದನೇ ಸಂಸಾರ ಮಾಡ್ತೀವಿ. ಅದಕ್ಕೆ ನೀವು ಗೋವಿಂದನ್ನ ಹಿಡ್ಕೊಂಡು ಆನಂದವಾಗಿ ಹೆಂಗೆ ಜೀವನ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಅಂತ ಆಚಾರ್ಯರು ನಮಗೆ ಹೇಳ್ತಾ ಇದ್ದಾರೆ ಅಮ್ಮ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಆಚಾರ್ಯ ಶಂಕರಾಚಾರ್ಯರವರ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಜೈ ಶ್ರೀಮಾ.